ಎಸ್, ನಿನ್ನೆ ರಿಲೀಸ್ ಆದಂತಹ ಟಾಕ್ಸಿಕ್ ಸಿನಿಮಾದ ಟೀಸರ್ನ ಟೋಟಲ್ ವ್ಯೂಸ್ ಕೌಂಟ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಎಸ್, ನಿನ್ನೆ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಯಿತು. ಅದರ ವ್ಯೂಸ್ಗಳ ಬಗ್ಗೆ ಹೇಳೋದಾದರೆ ಫಸ್ಟು ಯೂಟ್ಯೂಬ್ ಚಾನಲ್ದೇ ಹೇಳಿಬಿಡ್ತೀನಿ. KVN ಪ್ರೊಡಕ್ಷನಲ್ಲಿ ನಿನ್ನೆ 9:35 ರಿಲೀಸ್ ಆದಂತಹ ಟೀಸರು ವ್ಯೂಸ್ಗಳು ಎಷ್ಟು ಪಡೆದಿದೆ, ಜಾಸ್ತಿಯಿಂದ ಹೇಳ ಕಡಿಮೆಯಿಂದ ಹೇಳ ಇಲ್ಲ ಜಾಸ್ತಿಯಿಂದನೇ ಹೇಳ್ತೀನಿ. ಹಿಂದಿಯಲ್ಲಿ ಹೈಯೆಸ್ಟ್ ವ್ಯೂಸ್ ಪಡೆದಿದೆ, 21 ಮಿಲಿಯನ್ ವ್ಯೂಸ್ನ ಪಡೆದು ಇನ್ನೂ ಮುಂದೆ ಹೋಗ್ತಾ ಇದೆ. ಅದಾದಮೇಲೆ ಸೆಕೆಂಡು ತೆಲುಗುನಲ್ಲಿ 11 ಮಿಲಿಯನ್ ಪ್ಲಸ್ ವ್ಯೂಸ್ ಪಡೆದು ಮುನ್ನುಗ್ತಾ ಇದೆ. ಅದಾದಮೇಲೆ ಕನ್ನಡದ ಬರುತ್ತೆ 7.4 ಮಿಲಿಯನ್. ಯಾಕೋ ಕನ್ನಡದ್ದು ವ್ಯೂಸು ಸ್ವಲ್ಪ ಡೌನ್ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ. ಅದಾದಮೇಲೆ ತಮಿಳು 5.4 ಮಿಲಿಯನು, ಆಮೇಲೆ ಮಲಯಾಳಮ್ಮು 2.7 ಮಿಲಿಯನ್. ಟೋಟಲು ಬರೀ ಈ ಯೂಟ್ಯೂಬ್ ಚಾನಲಲ್ಲಿ ಪಡೆದಂತಹ ವ್ಯೂಸ್ ಬಗ್ಗೆ ಹೇಳೋದಾದರೆ 48 ಮಿಲಿಯನ್ ವ್ಯೂಸ್ ಹತ್ತತ್ರ ಎಲ್ಲ ಲ್ಯಾಂಗ್ವೇಜಿಂದ ಸೇರಿ 48 ಮಿಲಿಯನ್ಸ್ ಹತ್ತತ್ರ ಬರೆದಿದೆ. ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟೆಲ್ಲ ಕೌಂಟ್ಸ್ ಆಗಿದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲೂ ಬಿಟ್ಟಿದ್ರು, ಅದರಲ್ಲೂ ವ್ಯೂಸ್ನ ಹೇಳೋದಾದರೆ ಫಸ್ಟು ಅದರಲ್ಲೂ ಹಿಂದಿದೆ ವ್ಯೂಸ್ ಬಂದಿದೆ 33 ಮಿಲಿಯನ್ ವ್ಯೂಸು, 33.7 ಮಿಲಿಯನ್ ವ್ಯೂಸು. ಅದಾದಮೇಲೆ ಕನ್ನಡದ ಬರುತ್ತೆ, ಕನ್ನಡದಲ್ಲ ಅಲ್ಲೂ ತೆಲುಗುದೇ ಬರುತ್ತೆ, ಎಷ್ಟು 21.3 ಮಿಲಿಯನು. ಅದಾದಮೇಲೆ ಕನ್ನಡದ ಬರುತ್ತೆ 19.3 ಮಿಲಿಯನು. ಅದಾದಮೇಲೆ ತಮಿಳು 14.5 ಮಿಲಿಯನು, ಮಲಯಾಳಮ್ಮು 9.1 ಮಿಲಿಯನ್ ವ್ಯೂಸು. ಇದ್ರದ್ದು ಟೋಟಲ್ ಹೇಳಬೇಕು ಅಂದರೆ 97.9 ಮಿಲಿಯನ್, ಅಂದರೆ 98 ಮಿಲಿಯನ್ ಹತ್ತಿರ ಬಂದಿದೆ. ಈಗ ಇನ್ನೂ ಹೋಗ್ತಾ ಇದ್ದಾವೆ. ಈಗ ನಾನು ಹೇಳ್ತಿರೋದು ಒಂದು ಡೇದು ಕಂಪ್ಲೀಟ್ ವ್ಯೂಸು. ಟೋಟಲ್ ಆಗಿ 146 ಮಿಲಿಯನ್ ಪ್ಲಸ್ ವ್ಯೂಸ್ನ ಪಡೆದು ಮುನ್ನುಗ್ತಾ ಇದೆ ಟೀಸರು. ನಮ್ಮ ರಾಕಿ ಬಾಯ್ ಅವರ ಟೀಸರ್ ಅಂದ್ರೇ ಹಾಗೆ. ಫಸ್ಟು ಟೈಟಲ್ ಟೀಸರ್ ಬಿಟ್ಟರು, ಅದಾದಮೇಲೆ ಬರ್ತ್ಡೇ ಪೀಕ್ ಅಂತ ಬಿಟ್ಟರು, ಅದಾದಮೇಲೆ ಇದು ಟೀಸರ್ ಅಲ್ಲ ಬರೀ ಟೀಸ್ ಅಂತ ಹೇಳಿಬಿಟ್ಟು ಅವ್ರ ಬರ್ತ್ಡೇಗೆ ಧೂಳು ಎಬ್ಸಿದ್ರು ಇಂಟರ್ನೆಟ್ಟಲ್ಲಿ. ಈಗಲೂ ಕೂಡ ಏನು ಸುಮ್ಮನೆ ಇಲ್ಲ, ಅದಕ್ಕಿಂತ ಜಾಸ್ತಿನೇ ಧೂಳು ಎಬ್ಸ್ತಾ ಇದ್ದಾರೆ. ನಾನಂತೂ ನೋಡಿ ಎಕ್ಸೈಟ್ ಆಗಿದ್ದೀನಿ ಟೀಸರ್ನ. ನೆಕ್ಸ್ಟು ಟ್ರೈಲರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಟ್ರೈಲರ್ ಯಾವಾಗ ಬರುತ್ತೆ ಅಂದರೆ ನನಗನ್ಸಿರೋ ಮಟ್ಟಿಗೆ ಈ ಮಂತ್ ಲಾಸ್ಟಲ್ಲಿ ಅನೌನ್ಸ್ಮೆಂಟ್ ಆಗಬಹುದು. ಮಾರ್ಚ್ ಫಸ್ಟ್ ವೀಕು ಅಂದರೆ ಒಂದು 10 ಒಳಗೆ ರಿಲೀಸ್ ಮಾಡೋ ಪ್ಲ್ಯಾನಲ್ಲಿ ಇರ್ತಾರೆ ಅಂತ ನನಗನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ಗಳು ಏನು ಬರುತ್ತೆ ಅನ್ನೋದನ್ನ ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀನಿ. ನನಗೆ ಸಿಕ್ಕಿಂತಹ ಮಾಹಿತಿ ಪ್ರಕಾರ ಟೀಸರಲ್ಲಿ ಹೀರೋಯಿನ್ಸ್ ಏನು ಇದ್ರಲ್ಲ 5 ಜನ, ಅವರೆಲ್ಲರದು ಒಂದೊಂದು ಗ್ಲಿಮ್ಸ್ ಕೊಡ್ತಾರೆ ಅಂತ, ಅಂದರೆ ಅವ್ರದ್ದು ಎಲ್ಲ ಮಿಕ್ಸ್ ಮಾಡಿ ಒಂದೇ ಟೀಸರ್ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಷನ್ ಬಂದಿತ್ತು. ಅದು ಮಿಸ್ ಆಗಿ ಪ್ಲ್ಯಾನ್ ಚೇಂಜ್ ಮಾಡಿ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಟೀಸರ್ ಬಿಟ್ಟಿದ್ದಾರೆ. ಟ್ರೈಲರ್ನ ಎಲ್ಲ ಲ್ಯಾಂಗ್ವೇಜ್ಗೂ ಸೇರಿ ಒಂದೇ ಟ್ರೈಲರ್ ಬಿಟ್ಟರೆ ಈ ವ್ಯೂಸು ಡಿವೈಡ್ ಆಗಿದೆಯಲ್ಲ ಅದಕ್ಕಿಂತ ಜಾಸ್ತಿನೇ ಕೌಂಟ್ ಸಿಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಕಾದು ನೋಡಬೇಕಾಗಿದೆ ನೆಕ್ಸ್ಟು ಟ್ರೈಲರ್ ಅಪ್ಡೇಟು ಯಾವಾಗ ಬರುತ್ತೆ ಅನ್ನೋದನ್ನ ಗೊತ್ತಾದ ತಕ್ಷಣ ನಿಮಗೆ ತಿಳಿಸ್ತೀನಿ. ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.